जनकात्मजं प्रमेयं श्री सीतापति ಶ್ರೀರಾಮದೂತಂ ಶಿರಸಾ ನಮಾಮಿ. ವಿಶೇಷವಾಗಿ ಈ ದಿನ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಂ ಪತಯೇ ನಮಃ. ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ರಾಮಚಂದ್ರ ಸ್ವಾಮಿಯ ದೇವಾಲಯ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪಂಚಾಂಗ ಶ್ರವಣ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಸಂವತ್ಸರ ಪರಾಭವ ನಾಮ ಸಂವತ್ಸರ ಅಂತ. ಈ ಸಂವತ್ಸರಕ್ಕೆ ಅಧಿಪತಿ ಬೃಹಸ್ಪತಿ ಗುರುವಾಗಿರುತ್ತಾನೆ. ಹಾಗಾಗಿ ಈ ಸಂವತ್ಸರ ಎಲ್ಲ ಜನಗಳು ಕೂಡ ಅಷ್ಟೇ ಆ ರಾಮದೇವರ ಅನುಗ್ರಹದಿಂದ ಆಯುರಾರೋಗ್ಯ ಐಶ್ವರ್ಯ ಸಿಗಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ಬೃಹಸ್ಪತಿ ರಾಜನಾಗಿದ್ದಾನೆ, ಮಂತ್ರಿ ಮತ್ತು ಕುಜನಾಗಿದ್ದಾನೆ. ಆದ್ದರಿಂದ ರಾಜರುಗಳಲ್ಲಿ ಯುದ್ಧದ ಆಸಕ್ತಿ ಜಾಸ್ತಿ ಇರ್ತದೆ ಅಂತ ಹೇಳ್ತದೆ. ಮತ್ತು ಸಸ್ಯಾಧಿಪತಿ ನಿರಸಾಧಿಪತಿ ಶುಕ್ರ ಮತ್ತು ಚಂದ್ರ ಇರೋದರಿಂದ ಮಳೆಗಳು ಚೆನ್ನಾಗಿ ಆಗ್ತದೆ. ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಕೂಡ ಇರ್ತದೆ. ಅಂದರೆ ಖಂಡವೃಷ್ಟಿ ಅಂತ ಹೇಳಿದ್ರೆ ಹೆಚ್ಚು ಮಳೆ ಬೀಳುವಂಥದ್ದು, ಕೆಲವು ಜಾಗಗಳಲ್ಲಿ ಮಳೆನೇ ಇಲ್ಲದೆ ಆಗುವಂಥದ್ದನ್ನು ಸೂಚನೆ ಕೊಡ್ತದೆ. ವಿಶೇಷವಾಗಿ ಮಂತ್ರಿಯು ಕುಜನಾಗಿರೋದರಿಂದ ಅಗ್ನಿ ಭಯ ಅಂತ ಹೇಳ್ತದೆ. ಕಾಡುಗಳಿಗೆ ಬೆಂಕಿ ಬೀಳುವಂಥದ್ದು, ಪ್ರಮಾದಗಳನ್ನು ಸೂಚನೆ ಕೊಡುವಂಥದ್ದು, ಇದನ್ನೆಲ್ಲ ಕೂಡ ಕೊಡ್ತದೆ. ಗ್ಲೋಬಲ್ ವಾರ್ಮಿಂಗ್ ಅಂತ ಏನೇ ಹೇಳ್ತೀವಿ, ಹಾಗಾಗಿ ಉಷ್ಣಾಂಶ ಕೂಡ ಹೆಚ್ಚಾಗ್ತದೆ ಅಂತ ಹೇಳ್ತದೆ. ನೀರನ್ನು ಮಿತವಾಗಿ ಬಳಸಿ ಅಂತ ಹೇಳ್ತದೆ. ಯಾಕೆ ಅಂತ ಹೇಳಿದ್ರೆ ಈ ಸಂವತ್ಸರದಲ್ಲಿ ಮಳೆ ಬೆಳೆಗಳು ಚೆನ್ನಾಗಿದ್ರೂ ಕೂಡ ಅಷ್ಟೇ ಇದನ್ನೆಲ್ಲ ಉಳಿಸ್ಕೊಳ್ಬೇಕಾದಂತಹ ಜವಾಬ್ದಾರಿ ಎಲ್ಲರಿಗೂ ಇರ್ತದೆ ಅಂತ ಹೇಳ್ತದೆ. ಇನ್ನು ಈ ವರ್ಷದಲ್ಲಿ ಭಾರತ ದೇಶಕ್ಕೆ ಒಳ್ಳೆ ಫಲ ಇದೆ ಅಂತ ಹೇಳ್ತದೆ. ನಮ್ಮ ದಕ್ಷಿಣ ದೇಶಗಳಲ್ಲಿ ಕೂಡ ದಕ್ಷಿಣ ರಾಜ್ಯಗಳಲ್ಲಿ ಕೂಡ ಅಷ್ಟೇ ಮಳೆ ಬೆಳೆಗೆ ಏನು ತೊಂದರೆ ಇಲ್ಲ. ಉತ್ತರಾದಿ ದೇಶಗಳಲ್ಲಿ ಅತಿವೃಷ್ಟಿ ಆಗುವಂಥದ್ದನ್ನು ಸೂಚನೆ ಕೊಡ್ತದೆ ಅಂತ ಹೇಳ್ತದೆ. ಅಲ್ಲಿ ಈ ಕೋಸ್ಟಲ್ ಏರಿಯಾ ಸಮುದ್ರ ತೀರ ಪ್ರದೇಶಗಳು ಹೆಚ್ಚು ಮಳೆ ಬೀಳುವಂಥದ್ದು, ನಷ್ಟ ಆಗುವಂಥದ್ದನ್ನೆಲ್ಲ ಸೂಚನೆ ಕೊಡ್ತದೆ ಅಂತ ಹೇಳ್ತದೆ. ಈ ಸಂವತ್ಸರದಲ್ಲಿ ಕೃಷ್ಣನು ಪಶುಪಾಲಕನಾಗಿರೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ಒಳ್ಳೆ ಫಲ ಇದೆ ಅಂತ ಹೇಳ್ತದೆ. ಹಾಲು ಹೆಚ್ಚಾಗಿ ಕೊಡ್ತದೆ ಅಂತ ಹೇಳ್ತದೆ. ಪ್ರಾಣಿಗಳೆಲ್ಲ ಕೂಡ ಅಷ್ಟೇ ಹಸುಗಳು ವಿಶೇಷವಾದಂತಹ ಶುಭಫಲವನ್ನು ಕೊಡುವಂಥದ್ದಾಗಿರ್ತದೆ. ಅಂದರೆ ಹಿಂದೆ ನಡೆದಂತಹ ಒಂದು ಸಂವತ್ಸರ ಬಂದು ವಿಶ್ವಾವಸು ನಾಮ ಸಂವತ್ಸರ ಅಂತ ಹೇಳ್ತದೆ. ವಿಶ್ವಾವಸು ಅಂತ ಹೇಳಿದ್ರೆ ವಿಶ್ವಾಸವನ್ನು ಇಟ್ಟಿರುವಂಥದ್ದು ಅಂತ. ಯಾವ ರೀತಿಯಾಗಿ ವಿಶ್ವಾಸ ಇಡೋದು ಅಂತ ಹೇಳಿದ್ರೆ ಮನುಷ್ಯನಿಗೆ ಪ್ರತಿಯೊಂದರಲ್ಲೂ ಕೂಡ ಅಷ್ಟೇ ಅತಿಯಾದಂತಹ ಆತ್ಮವಿಶ್ವಾಸ ಅಂತ ಜಾಸ್ತಿ ಆದರೆ ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಅಂತ ಹೇಳ್ತದೆ. ಹಾಗಾಗಿ ಓವರ್ ಕಾನ್ಫಿಡೆನ್ಸ್ ಅನ್ನೋದನ್ನು ತಗ್ಗಿಸೋದಕ್ಕೋಸ್ಕರ ಈ ಸಂವತ್ಸರ ಪರಾಭವ ನಾಮ ಸಂವತ್ಸರ ಅಂದರೆ ಸೋಲನ್ನು ಕೂಡ ಕೊಡ್ತದೆ. ಅಂದರೆ ಸೋಲು ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರಲ್ವ, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಒಂದು ಜಾಗ್ರತೆಯ ಒಂದು ಗಂಟೆ ಬಾರಿಸ್ದಂಗೆ ಯಾರೂ ಇದರಲ್ಲಿ ನಿಸ್ಸೀಮರಲ್ಲ ಅನ್ನೋದಕ್ಕೋಸ್ಕರ ಪರಾಭವ ನಾಮ ಸಂವತ್ಸರ ಈ ಸಂವತ್ಸರದ ಫಲವಾಗಿರ್ತದೆ ಅಂತ. ಹೌದು, ಪರಾಭವ ಅಂತ ಹೇಳಿದ್ರೆ ಜಟ್ಟಿ ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅನ್ನೋ ಹಾಗೆ ಈ ಸಂವತ್ಸರದಲ್ಲಿ ದೊಡ್ಡ ದೊಡ್ಡವರಿಗೆ ಅಧಿಕಾರದಲ್ಲಿರೋರಿಗೆ ಸ್ವಲ್ಪ ಚೀಮಾರಿ ಆಗ್ತದೆ. ಯಾಕೆಂದ್ರೆ ಅವರ ತಪ್ಪುಗಳನ್ನು ತಿದ್ದುಕೊಳ್ಳುವಂಥ ಒಂದು ಕೆಲಸ ಈ ಪರಾಭವ ನಾಮ ಸಂವತ್ಸರ ಮಾಡ್ತದೆ ಅಂತ ಹೇಳ್ಬೋದು. ಎಲ್ಲ ಭಕ್ತ ಮಹಾಶಯರು ಈ ವರ್ಷದಲ್ಲಿ ಮೇಷರಾಶಿಗೆ 12ರಲ್ಲಿ ಶನಿ ಇದ್ದಾನೆ, 3ನೇ ಮನೆಯಲ್ಲಿ ಗುರು ಇದ್ದಾನೆ. ಹಾಗಾಗಿ ಇವರಿಗೆ ಅಷ್ಟಕ್ಕಷ್ಟೇ ಫಲ ಇರ್ತದೆ, ಸಾಮಾನ್ಯದಾಯಕವಾಗಿರ್ತದೆ ಅಂತ ಹೇಳ್ತದೆ. ಈ 6 ತಿಂಗಳು ಆದ ಮೇಲೆ ಅಂದರೆ ಶ್ರಾವಣ ಮಾಸದ ಮೇಲೆ ಶುಭ ಫಲವನ್ನು ಕಾಣಬಹುದು ಅಂತ ಹೇಳ್ತದೆ ಮೇಷರಾಶಿಯವರಿಗೆ. ಇನ್ನು ಯಾರು ವೃಷಭ ರಾಶಿಯಲ್ಲಿ ಹುಟ್ಟಿದ್ದಾರೆ ಅವರಿಗೆ ಈ ವರ್ಷದ ಫಲ ಚೆನ್ನಾಗಿದೆ ಅಂತ ಹೇಳ್ತದೆ. 2ನೇ ಮನೆಯಲ್ಲಿ ಗುರು ಇದ್ದಾನೆ ಹಾಗೂ 11ನೇ ಮನೆಯಲ್ಲಿ ಶನಿ ಇದ್ದಾನೆ. ಲಾಭಸ್ಥಾನದಲ್ಲಿ ಶನಿ ಇರೋದರಿಂದ ಒಳ್ಳೆ ಶುಭಫಲಗಳನ್ನು ಕೊಡುವಂಥದ್ದು, ವಿವಾಹಾದಿ ಕಾರ್ಯಗಳು, ಮನೆ ಕಟ್ಟುವಂಥದ್ದು, ಈ ಥರದ್ದನ್ನೆಲ್ಲ ಕೊಡ್ತಾನೆ ಅಂತ ಹೇಳ್ತದೆ. ಪ್ರಮೋಷನ್ ಆಗುವಂಥದ್ದನ್ನೆಲ್ಲ ಕೊಡ್ತಾನೆ. ಇನ್ನು ರಾಶಿಗಳಲ್ಲಿ 3ನೆಯ ರಾಶಿ ಅಂತ ಹೇಳಿದ್ರೆ ಮಿಥುನ ರಾಶಿಗೆ ಈ ಸಂವತ್ಸರದಲ್ಲಿ ಜನ್ಮದಲ್ಲಿ ಗುರು ಅಂತ ಹೇಳ್ತಾನೆ. 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಶನಿ ಇರೋದರಿಂದ ಉದ್ಯೋಗದಲ್ಲಿರೋರಿಗೆ ಪ್ರಗತಿ ಸಿಗ್ತದೆ, ಆರೋಗ್ಯದ ಬಗ್ಗೆ ಸಮಸ್ಯೆ ಆಗ್ತದೆ ಅಂತ ಹೇಳ್ತದೆ. ಯಾರು ಮಿಥುನ ರಾಶಿಯಲ್ಲಿದ್ದಾರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು ಅಂತ ಹೇಳ್ತದೆ. ಇನ್ನು ರಾಶಿಗಳಲ್ಲಿ 4ನೆಯ ರಾಶಿ ಅಂತ ಹೇಳಿದ್ರೆ ಕರ್ಕಾಟಕ ರಾಶಿಯಲ್ಲಿಗೆ 12ರಲ್ಲಿ ಗುರು ಇದ್ದಾನೆ ಹಾಗೂ
7, 8, 9ರಲ್ಲಿ ಶನಿ ಇದ್ದಾನೆ, ಶುಭ ಫಲ ಇದೆ ಅಂತ ಹೇಳ್ತದೆ. ಇವರು ಕೂಡ ಅಷ್ಟೇ 6 ತಿಂಗಳು ಆದ್ಮೇಲೆ ಶುಭ ಫಲ ಇದೆ ಅಂತ ಹೇಳ್ತದೆ. ಜನ್ಮಕ್ಕೆ ಉಚ್ಚ ಸ್ಥಾನಕ್ಕೆ ಗುರು ಸಂಚಾರ ಬಂದ ಮೇಲೆ ಇವರಿಗೆ ಶುಭ ಫಲ ಇದೆ ಅಂತ. ಇನ್ನು ರಾಶಿಗಳಲ್ಲಿ ಸಿಂಹ ರಾಶಿಗೆ 8ನೇ ಮನೆಯಲ್ಲಿ ಅಂದ್ರೆ ಶನಿ ಇರೋದರಿಂದ ಶನಿ ಇವರಿಗೆ ಸಾಡೆ ಅಂತ ಹೇಳ್ತದೆ, ಬಿಟ್ಟು ಹೋಗ್ತಾನೆ ಈ ಸಂವತ್ಸರ ಫಲ, ಆದ್ದರಿಂದ ಶುಭ ಫಲ ಇರ್ತದೆ ಅಂತ ಹೇಳ್ತದೆ. ಗುರು ಚೆನ್ನಾಗಿದ್ದಾನೆ, ಏನು ತೊಂದರೆ ಇಲ್ಲ, ಶುಭ ಕೆಲಸಗಳು ಸಿಗ್ತದೆ ಅಂತ ಹೇಳ್ತದೆ. ಅವರು ಕೂಡ ಅಷ್ಟೇ ವಾಹನಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಸಿಂಹರಾಶಿಯವರು ಅಂತ ಹೇಳ್ತದೆ. ಇನ್ನ ರಾಶಿಗಳಲ್ಲಿ ಕನ್ಯಾ ರಾಶಿ ಅಂತ ಹೇಳಿದ್ರೆ ಈ ಸಂವತ್ಸರದಲ್ಲಿ ಗುರು ಮತ್ತು ಶನಿ ಎರಡೂ ಚೆನ್ನಾಗಿದ್ದಾರೆ ಅಂತ ಹೇಳ್ತದೆ. 7ನೇ ಮನೆಯಲ್ಲಿ ಶನಿ ಇದ್ರೂ ಕೂಡ ತೊಂದರೆ ಏನು ಇಲ್ಲ, ಗುರು ಚೆನ್ನಾಗಿರೋದ್ರಿಂದ ಅವರಿಗೆ 50-50 ಅಂತ ಹೇಳ್ಬೋದು, ಶುಭ ಫಲದಾಯಕವಾಗಿರ್ತದೆ ಯಾರು ಈ ಕನ್ಯಾ ರಾಶಿಯವರು. ಇನ್ನ ರಾಶಿಗಳಲ್ಲಿ ತುಲಾ ರಾಶಿಗೆ 6ನೇ ಮನೆಯಲ್ಲಿ ಶನಿ ಮತ್ತು 9ನೇ ಮನೆಯಲ್ಲಿ ಗುರು ಇರೋದರಿಂದ ಶುಭದಾಯಕವಾಗಿರ್ತದೆ ಅಂತ ಹೇಳ್ತದೆ. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ತುಲಾ ರಾಶಿಯವರು ಅಂತಾನೂ ಹೇಳ್ತದೆ. ಹಾಗೆ ಆಮೇಲೆ ವೃಶ್ಚಿಕ ರಾಶಿಯವರಿಗೆ ಈ ಸಂವತ್ಸರದಲ್ಲಿ ಗುರು ಮತ್ತು ಶನಿ ಎರಡೂ ಕೂಡ ಅಷ್ಟೇ ಸಾಮಾನ್ಯದಾಯಕವಾಗಿರ್ತಾನೆ, ಅಷ್ಟು ಒಳ್ಳೆಯದು ಅಲ್ಲ ಅಷ್ಟು ಕೆಟ್ಟದ್ದು ಅಲ್ಲ ಅಂತ ಹೇಳ್ತದೆ. ಈ ಸಂವತ್ಸರದಲ್ಲಿ ಅವರಿಗೆ 6ನೇ ಮನೆಯಲ್ಲಿ ಪಂಚಮ ಭಾಗ್ಯಸ್ಥಾನದಲ್ಲಿ ವೃಶ್ಚಿಕ ರಾಶಿಯವರಿಗೆ ಶನಿ ಹಾಗೂ 8ನೇ ಮನೆಯಲ್ಲಿ ಗುರು ಇರೋದ್ರಿಂದ ಶುಭ ಕಾರ್ಯಗಳನ್ನು ಮಾಡುವಂಥದ್ದು, ಮನೆಯಲ್ಲಿ ಶುಭ ಕೆಲಸಗಳು ನಡೆಯುವಂಥದ್ದನ್ನೆಲ್ಲ ಸೂಚನೆ ಕೊಡ್ತಾನೆ ಅಂತ ಹೇಳ್ತದೆ. 9ನೇ ಮನೆಗೆ ಬರ್ತಾನೆ, ತಂದೆ ಕೂಡ ಒಳ್ಳೆಯ ಫಲಾಫಲಗಳು ಸಿಗ್ತದೆ ಅಂತ ಹೇಳ್ತದೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ರಾಶಿಗಳಲ್ಲಿ ಧನುಸ್ಸು ರಾಶಿಯವರಿಗೆ 7ನೇ ಮನೆಯಲ್ಲೇ ಗುರು ಇದ್ದಾನೆ, ಗುರುಬಲ ಅನ್ನೋದು ಚೆನ್ನಾಗಿದೆ ಅಂತ ಹೇಳ್ತದೆ. ಹಾಗೂ ಚತುರ್ಥ ಸ್ಥಾನದಲ್ಲಿ ಶನಿ ಇದ್ದಾನೆ ಅಂತ ಹೇಳ್ತದೆ. 4ನೇ ಮನೆಯಲ್ಲಿ ಶನಿ ಇರೋದರಿಂದ ಶುಭ ಕಾರ್ಯಗಳು ನಡೆಯುತ್ತೆ, ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತದೆ, ಅನ್ಕೊಂಡಿದ್ದಕ್ಕಿಂತ ಸಾಲ ಮಾಡುವಂಥದ್ದನ್ನು ಸಿಕ್ಕಾಕೊಳ್ತಾರೆ ಅಂತ ಹೇಳ್ತದೆ. ಆದರೆ ಶುಭ ಫಲ ಅಂತೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತದೆ ಆ ರಾಶಿಯವರಿಗೆ. ಇನ್ನು ರಾಶಿಗಳಲ್ಲಿ ಮಕರ ರಾಶಿಯವರಿಗೆ 3ನೇ ಮನೆಯಲ್ಲಿ ಶನಿ ಇದ್ದಾನೆ ಹಾಗೂ 6ನೇ ಮನೆಯಲ್ಲಿ ಗುರು ಇರೋದ್ರಿಂದ ಇವರಿಗೆ ಸಾಮಾನ್ಯದಾಯಕವಾಗಿರ್ತದೆ ಅಂತ ಹೇಳ್ತದೆ, ತೊಂದರೆ ಏನು ಇಲ್ಲ. ಇವರು ಕೂಡ ಅಷ್ಟೇ ಆಗಸ್ಟ್ ತಿಂಗಳಿಂದ ಮೇಲೆ ಶುಭದಾಯಕವಾಗಿರ್ತದೆ ಅಂತ ಹೇಳ್ತದೆ. ಇನ್ನು ಕುಂಭರಾಶಿಯವರು ಕೂಡ ಅಷ್ಟೇ ಶನಿ 2ನೇ ಮನೆಯಲ್ಲಿ ಅಂದ್ರೆ ಮೀನ ರಾಶಿಯಲ್ಲಿ ಇದ್ದಾನೆ, ಆದ್ರಿಂದ ಕುಟುಂಬದಲ್ಲಿ ಕಲಹಗಳಿರ್ತದೆ ಅಂತ ಹೇಳ್ತದೆ. ಗಲಾಟೆಗಳು ಮಾಡ್ಕೊಳ್ಳೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮಾತು ಅಂತ ಹೇಳ್ತದೆ. ಈ ಸಂವತ್ಸರದಲ್ಲಿ ಪರಾಭವ ನಾಮ ಸಂವತ್ಸರ ಅಂದ್ರೆ ಸೋಲು. ಯಾರಿಗೆ ಸೋಲಾಗ್ತದೆ ಅಂತ ಹೇಳಿದ್ರೆ ರಾಜರಿಗೆ ಸೋಲಾಗ್ತದೆ, ರಾಜಕೀಯ ನಾಯಕರಿಗೆ ಸೋಲಾಗ್ತದೆ, ಫಿಲಂ ಆಕ್ಟ್ರೆಸ್ಗೆ ಸೋಲಾಗ್ತದೆ. ಹೇಗಾಗ್ತದೆ ಅಂತ ಹೇಳಿದ್ರೆ ಅತಿಯಾದಂತಹ ವಿಶ್ವಾಸ, ಓವರ್ ಕಾನ್ಫಿಡೆನ್ಸ್ ನಿಂದ ಏನಂದ್ರೆ ಅದು ಮಾತಾಡೋಕೆ ಹೋಗೋದು, ಏನಂದ್ರೆ ಅದು ಮಾಡಕ್ ಹೋಗೋದ್ರಿಂದ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತಾರೆ. ಹಾಗೆ ಕುಂಭರಾಶಿಯವರಿಗೆ ವಾಕ್ಸ್ಥಾನದಲ್ಲಿ ಶನಿ ಇರೋದ್ರಿಂದ ಮಾತಿನ ಮೇಲೆ ಹಿಡಿತಾ ಇರಬೇಕು ಅಂತ ಹೇಳ್ತದೆ ಕುಂಭರಾಶಿಯವರಿಗೆ. ಇನ್ನು ರಾಶಿಗಳಲ್ಲಿ ಕೊನೆಯ ರಾಶಿ ಮೀನ ರಾಶಿಗಳಲ್ಲಿ ಜನ್ಮದಲ್ಲಿ ಶನಿ ಇದ್ದಾನೆ, 4ನೇ ಮನೆಯಲ್ಲಿ ಗುರು ಇದ್ದಾನೆ. ಗುರು ಅತ್ಯಂತ ಶುಭದಾಯಕನಾಗ್ತಾನೆ, 4ನೇ ಮನೆಯಲ್ಲಿ ಶುಭಫಲ ಕೊಡ್ತಾನೆ. ವಾಹನಗಳನ್ನು ಕೊಂಡ್ಕೊಳ್ಳುವಂಥದ್ದು, ವಿಶೇಷವಾಗಿ ಒಳ್ಳೆ ಕೆಲಸಗಳನ್ನು ಮಾಡುವಂಥದ್ದನ್ನೆಲ್ಲ ಸೂಚನೆ ಕೊಡ್ತಾನೆ. ಜನ್ಮದಲ್ಲಿ ಶನಿ ಇರೋದ್ರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಡಯಟ್ ಮಾಡಬೇಕು, ಸಿಸ್ಟಮ್ಯಾಟಿಕ್ ಲೈಫನ್ನು ಲೀಡ್ ಮಾಡೋದ್ರಿಂದ ಯಾರು ಮೀನರಾಶಿಯಲ್ಲಿ ಇರ್ತಾರೆ ಅವರಿಗೆ ಒಳ್ಳೆ ಫಲ ಇರ್ತದೆ ಅಂತ ಹೇಳ್ತದೆ. ಇನ್ನು 12 ರಾಶಿಗಳಲ್ಲಿ ಕೂಡ ಅಷ್ಟೇ ಎಲ್ಲರೂ ಕೂಡ ಅಷ್ಟೇ ಸನ್ಮಾರ್ಗದಲ್ಲಿ ನಡೆಯುವುದರಿಂದ ಒಳ್ಳೆ ಕೆಲಸಗಳು ಮಾಡೋದ್ರಿಂದ ಅವರಿಗೆಲ್ಲ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪಂಚಾಂಗ ಶ್ರವಣದ ಉಗಾದಿಯ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅಷ್ಟೇ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹೇಶಃ ಗೋಬ್ರಾಹ್ಮಣೇಭ್ಯ ಶಿವಮಸ್ತು ನಿತ್ಯಂ ಲೋಕಾ ಸಮಸ್ತಾಂ ಸುಖಿನೋ ಭವಂತು. ಎಲ್ಲ ಲೋಕವೂ ಕೂಡ ಸೌಖ್ಯದಿಂದ ಇರಲಿ ಅಂತ ಹೇಳ್ಬಿಟ್ಟು ರಾಜಕೀಯವಾಗಿ ಈ ಸಂವತ್ಸರದಲ್ಲಿ ರಾಜಕೀಯವಾಗಿ ಏನು ಅಷ್ಟು ದೊಡ್ಡ ಬೆಳವಣಿಗೆಗಳು ಆಗೋದಿಲ್ಲ ಅಂತ ಹೇಳ್ತದೆ, ಯಥಾಸ್ಥಿತಿಯಾಗಿ ನಡೆಯುತ್ತದೆ. ಅಂದ್ರೆ ಈಗ ಅಧಿಕಾರ ನಡೆಸ್ತಾರ ಇಂಥವರಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತದೆ, ಆದ್ರೂ ಕೂಡ ಅದನ್ನ ಸರಿಪಡಿಸ್ಕೊಳ್ತಾರೆ ಅಂತ ಹೇಳ್ತದೆ. ಯಾಕೆ ಅಂತ ಹೇಳಿದ್ರೆ ನಾಯಕತ್ವ ಚೆನ್ನಾಗಿದೆ, ಗುರು ಈ ಸಂವತ್ಸರಕ್ಕೆ ಅಧಿಪತಿ ಆಗಿರೋದ್ರಿಂದ ಅದನ್ನ ಸರಿಪಡಿಸ್ಕೊಳ್ತಾರೆ ಅಂತ ಹೇಳ್ತದೆ. ಇನ್ನು ರಾಜಕೀಯವಾಗಿ ಉತ್ತರಾದಿ ದೇಶಗಳಲ್ಲಿ 2 ರಾಜ್ಯಗಳಲ್ಲಿ ಕೂಡ ಅಷ್ಟೇ ರಾಷ್ಟ್ರಪತಿ ಆಡಳಿತ ಆಗ್ಬೋದು, ಗವರ್ನರ್ ಆಡಳಿತ ಆಗ್ಬೋದು, ಸರ್ಕಾರಗಳು ಬೀಳುವಂತಹ ಒಂದು ಅವಕಾಶಗಳು ಇದೆ ಅಂತ ಹೇಳ್ತದೆ ಈ ಸಂವತ್ಸರ ಫಲದಲ್ಲಿ. ಇನ್ನ ಈ ಸಂವತ್ಸರದಲ್ಲಿ ಎಲ್ಲರಿಗೂ ಕೂಡ ಅಷ್ಟೇ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ಕೊಂಡು ಬರಲಿ ಅಂತ ಹೇಳಿ ನಮ್ಮ ಈ ಒಂದು ಪಂಚಾಂಗ ಶ್ರವಣ ಮಹೋತ್ಸವ ಕಾಲದಲ್ಲಿ ಎಲ್ಲರಿಗೂ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ.